ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಯುವನಿಧಿ ಆಫೀಸ್ ಕಡೆಯಿಂದ ಫೋನ್ ಕಾಲ್ ಬರ್ತಾ ಇದೆ. ಫೋನ್ ಮಾಡಿ ನೀವು ಯುವನಿಧಿ ಹಣ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇದೆಯೋ ಇಲ್ವೋ, ಮತ್ತು ನೀವು ಯಾವುದಾದ್ರೂ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಯಾವುದಾದ್ರೂ ಜಾಬ್ ಮಾಡ್ತಾ ಇದ್ದೀರಾ ಅಂತ ಎಲ್ಲವನ್ನು ವಿಚಾರಿಸ್ತಾ ಇದ್ದಾರೆ. ಕೇವಲ ವಿಚಾರಿಸಿದ್ರೆ ಫೋನಲ್ಲೇ ಹೇಳಿ ನಾವು ಅಲ್ಲಿಗೆ ಸಮಾಪ್ತಿ ಮಾಡ್ಬೋದು ಸ್ನೇಹಿತರೆ. ಬಟ್ ಕೇವಲ ವಿಚಾರಿಸೋದ್ರ ಜೊತೆಗೆ ನಿಮಗೆ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಂಬಂದು ಯುವನಿಧಿ ಆಫೀಸ್ಗೆ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟನ್ನು ರಿವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೇನು ಮಾಡಬೇಕು ಅಂತೇಳಿ ಕೇಳಿದರೆ ನನ್ನ ಸಲಹೆ ಏನಪ್ಪ ಅಂದರೆ, ಈ ರೀತಿ ಕೆಲವೊಂದಿಷ್ಟು ಡಿವಿಷನ್ಗಳಿಗೆ, ಎಲ್ಲ ಡಿವಿಷನ್ವರೆಗೂ ಈ ರೀತಿ ಕಾಲ್ ಬರ್ತಾ ಇಲ್ಲ, ಕೆಲವೊಂದಿಷ್ಟು ಡಿವಿಷನ್ಗಳಿಗೆ ಮಾತ್ರ ಈ ರೀತಿ ಕಾಲ್ ಬರ್ತಾ ಇದೆ. ಕಾಲ್ ಏನು ಬರ್ತಾ ಇದೆಯಲ್ಲ, ಅವ್ರಿಗೇನಾದರೂ ಯುವನಿಧಿ ಆಫೀಸ್ ಏನಾದರೂ ಸಮೀಪ ಇದ್ದರೆ, ಜಿಲ್ಲೆಗೊಂದು ಯುವನಿಧಿ ಆಫೀಸ್ ಇದೆ, ಅಲ್ಲಿಗೆ ಹೋಗಿ ನಿಮಗೇನಾದರೂ ಜಿಲ್ಲೆ ಸಮೀಪ ಇದ್ದರೆ, ನಿಯರೆಸ್ಟ್ ಇದ್ದರೆ ಅಲ್ಲಿಗೆ ಹೋಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಈ ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರಲ್ಲ, ಈ ಡಾಕ್ಯುಮೆಂಟ್ಸನ್ನು ತೊಗೊಂಡುಕೊಂಡು ಅವರಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಂತೇಳಿ ಅವರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿಗೆ ಹೋದರೆ ಕೆಲವೊಂದಿಷ್ಟು ನಿಮ್ಮನ್ನು ಪ್ರಶ್ನೆಗಳನ್ನು ಕೂಡ ಕೇಳ್ತಾರಂತೆ. ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಹೈಯರ್ ಎಜುಕೇಷನ್ ಮಾಡ್ತಾ ಇದ್ರು, ಇಲ್ಲ ಈಗ ನೀವು ನಿರುದ್ಯೋಗ ಭತ್ಯೆಯನ್ನು ಪಡ್ಕೊತಾ ಇದ್ದೀರಲ್ಲ, ಹಣವನ್ನು ಯಾವುದಕ್ಕೆ ಬಳಸ್ಕೋತಾ ಇದ್ದೀರಾ, ಎಲ್ಲವನ್ನು ವಿಚಾರಿಸ್ತಾರಂತೆ. ಈ ವಿಚಾರಿಸಿ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದು, ನೀವು ಯಾವುದೇ ಉದ್ಯೋಗ ಇಲ್ದಲ್ಲಿಲ್ಲ, ನೀವು ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ ಅಂದಾಗ ಮಾತ್ರ ಯುವನಿಧಿ ಹಣ ಮುಂದುವರಿಯುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ಬಂದಿರತಕ್ಕಂಥ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ನೀವೇನಾದರೂ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಏನಾದರೂ ಮಾಡಿಸಿರಲಿಲ್ಲ ಅಂದರೆ ಯುವನಿಧಿ ಹಣ ಈ ವೆರಿಫಿಕೇಷನ್ ಸ್ಟೇಜಲ್ಲಿ ಬಂದಾಗುತ್ತೆ ಅಂತೇಳಿ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಕೌಶಲ್ಯ ಕರ್ನಾಟಕ ಇಟ್ಸ್ ಮ್ಯಾಂಡೇಟರಿ ಅಂತ ಕೂಡ ಈಗಲೂ ತೋರಿಸ್ತಾ ಇದೆ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಅದು ಆಗಸ್ಟ್ 1ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂತೇಳಿ ಕೂಡ ಮೆಸೇಜ್ ಬಂದಿತ್ತು, ಮತ್ತು ಫೋನ್ ಕಾಲ್ ಕೂಡ ಅವಾಗ ಬಂದಿತ್ತು. ಬಟ್ ಈಗ ಸದ್ಯಕ್ಕೆ ಕೌಶಲ್ಯ ಕರ್ನಾಟಕ ಯೋಜನೆ ಕಡೆಯಿಂದ ಫೋನ್ ಬಂದಿಲ್ಲ, ಬಟ್ ಡೈರೆಕ್ಟಾಗಿ ಯುವನಿಧಿ ಆಫೀಸ್ ಕಡೆಯಿಂದನೇ ಫೋನ್ ಬರ್ತಾ ಇದೆ. ಯುವನಿಧಿ ಆಫೀಸ್ ಕಡೆಯಿಂದ ಫೋನ್ ಮಾಡಿ ನಿಮ್ಮನ್ನು ವಿಚಾರಿಸ್ತಾರೆ. ಫೋನ್ ಮಾಡಿ ನೀವು ಅಲ್ಲೇ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಫೋನಲ್ಲೇ ಕಳಿಸ್ಬೋದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಫೋನಲ್ಲಿ ಏನಾದರೂ ಕೇಳಿದ್ರೆ ಅಂದರೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು. ಇಲ್ಲ ಇದಕ್ಕಿಂತ ಒಳ್ಳೆಯ ವಿಚಾರ ಏನಪ್ಪ ಅಂತಂದರೆ, ನೀವು ಡೈರೆಕ್ಟಾಗಿ ಯುವನಿಧಿ ಆಫೀಸ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಭೇಟಿ ನೀಡಿ ಮಾತಾಡಿ ಅವ್ರು ಏನೋ ಕೇಳ್ತಾರಲ್ಲ ಅದಕ್ಕೆಲ್ಲವನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ. ಆ ರೀತಿ ಏನಾದರೂ ನೀವು ಜಾಬ್ ಮಾಡ್ತಾ ಇಲ್ಲ ಅಂತ ನೇರವಾಗಿ ಹೇಳಿಬಿಡಿ. ಯಾಕಂದರೆ ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಮಗೆ ಯುವನಿಧಿ ಹಣ ಬಂದಾಗುತ್ತೆ. ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿದ್ರೋ ಇಲ್ಲೋ ಅಂತ ಕೂಡ ಕೇಳ್ತಾರಂತೆ. ಕೇಳಿದರೆ ರಿಜಿಸ್ಟರ್ ಆಗಿಲ್ಲ ಅಂತೇಳಿ ಅಷ್ಟರೊಳಗಡೆ ಈಗ ಏನಾದರೂ ಲಿಂಕ್ ಓಪನ್ ಆಗ್ತಾ ಇಲ್ಲ. ಮತ್ತು ಸೈಬರ್ ಸೆಂಟರ್ಗಾದರೂ ಹೋಗ್ಬಿಟ್ಟು ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟರನ್ನು ಮಾಡಿಸಿ. ಮತ್ತು ಇದೇ ರೀತಿಯಾಗಿ ನನ್ನ ಚಾನಲಲ್ಲಿ ಹೆಚ್ಚಿನ ಮಾಹಿತಿ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ನೀಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂದರೆ ಧನ್ಯವಾದಗಳು.